ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ನ ಅಳತೆ ತೆಗೆಯೋದು ಹಾಗೆ ಆ ಅಳತೆ ಇಟ್ಟು ಯಾವ ರೀತಿಯಾಗಿ ನಾವು ಪ್ಲೇನ್ ಬ್ಲೌಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕು, ಈ ಒಂದು ಅಳತೆಗೆ ನಾವು ಎಷ್ಟೆಷ್ಟು ಎಕ್ಸ್ಟ್ರಾ ತೊಗೋಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳ್ಕೊಡ್ತಾ ಇದ್ದೀನಿ. ಬ್ಲೌಸ್ ಅಳತೆ ತಗೊಳ್ಳೋದು, ಅದಕ್ಕೆ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡೋದು, ಹಾಗೆ ಎಷ್ಟೆಷ್ಟು ಪಾಯಿಂಟ್ನ ನಾವು ಎಕ್ಸ್ಟ್ರಾ ಮಾಡ್ಕೋಬೇಕು, ಸ್ಟಿಚಿಂಗ್ ಮಾರ್ಜಿನ್ಗೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಮೊದಲಿಗೆ ಬ್ಲೌಸ್ನ ಈ ರೀತಿಯಾಗಿ ನೀಟಾಗಿ ಈ ರೀತಿ ಹಾಕ್ಕೊಳ್ಬೇಕು. ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ, ಸ್ಟಿಚಿಂಗ್ನವ್ರಿಗೆ ತುಂಬಾ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ. ನೋಡಿ, ಈ ಶೋಲ್ಡರ್ ಪಾಯಿಂಟಿಂದ ಇಲ್ಲಿವರೆಗೆ ನಾವು ಬ್ಲೌಸ್ನ ಅಳತೆ ತಗೊಳ್ಬೇಕು. ಸ್ವಲ್ಪ ಬಟ್ಟೆನ ಎಳೆದು ಹಿಡಿಬೇಕು, ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು, ಬ್ಲೌಸ್ ಇಲ್ಲಿ 12ವರೆ ಇದೆ. ಬ್ಲೌಸು ಒಂದು ಲೈನ್ ಅಷ್ಟೇ ಕಡಿಮೆ ಇದೆ 12ವರೆಗೆ. ಸೊ 12ವರೆಯಷ್ಟು ಬ್ಲೌಸು ಲೆಂತ್ ಇದೆ. ಹಾಗೆ ಇದ್ರದ್ದು ಚೆಸ್ಟ್ ಪಾಯಿಂಟ್ ಎಷ್ಟು ಅಪ್ಪ ಅಂತಂದರೆ ನೋಡಿ, ಈ ರೀತಿಯಾಗಿ ನಾವು ಯಾವುದೇ ಕಾರಣಕ್ಕೂ ಹುಕ್ಕದು ಮನಿ ಮಾಡಿರ್ತೀವಲ್ವ, ಸೊ ಆ ಕಡೆ ತೊಗೋಬಾರ್ದು. ಚೆಸ್ಟ್ ಅಳತೆನ ಯಾವತ್ತಿದ್ರೂ ಈ ಥರ ಏನು ಹುಕ್ಸ್ ಅಟ್ಯಾಚ್ ಮಾಡಿರ್ತೀವಲ್ವ, ಸೊ ಈ ಕಡೆ ತೊಗೊಳ್ಬೇಕು. ಇಲ್ಲಿಂದ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ಹಿಡಿಬೇಕು. ಸೊ ನೋಡಿ, 7ವರೆ ಬರ್ತಾ ಇದೆ. 7ವರೆ ಕರೆಕ್ಟ್ ಚೆಸ್ಟ್ ಪಾಯಿಂಟ್ ಇರೋದು. ಅಂದರೆ ಒಂದು ಸೈಡು 7ವರೆ ಅಂದರೆ ಇದ್ರದ್ದು 4 ಭಾಗ ಆದಾಗ 30 ಸೈಜದ್ದು ಇದು ಬ್ಲೌಸು ಬಾಡಿ ಮೆಜರ್ಮೆಂಟ್ ಆಯಿತು. ಸೊ ಓಕೆನಾ, ಇದು 30 ಚೆಸ್ಟಿಂದು. ಸೊ ಇದಾದ ನಂತರ ಇವೆರಡು ಪಾಯಿಂಟ್ ಅಂತ ತೆಗೆದ್ವಲ್ವ, ಸೊ ಇದನ್ನು ಎತ್ತಿಟ್ಬಿಡೋಣ. ಇನ್ನು ನಾವಿದನ್ನು ನೋಡಿ, ಬ್ಲೌಸ್ನ ಮಾರ್ಕ್ ಹಾಕೋದಕ್ಕೆ ನಾವು ಬಟ್ಟೆನ ಡಬಲ್ ಫೋಲ್ಡಾಗಿ ಹಾಕ್ಕೊಳ್ಬೇಕು. ಸೊ ಹಾಗಾಗಿ ಈ ಕಡೆ ಅಂಚಿರುತ್ತಲ್ವ, ಸೊ ಅಂಚು ಸೈಡನ್ನು ನಾವು ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು. ಅಂಚು ಸೈಡನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ನಮಗೆ ಎಷ್ಟು 7ವರೆ ಬಂದಿತ್ತಲ್ವ ಒಂದು ಸೈಡ್ ಚೆಸ್ಟು, 7ವರೆಗೆ 2 ಇಂಚನ್ನ ಎಕ್ಸ್ಟ್ರಾ ಮಾಡ್ಕೋಬೇಕು. 2 ಇಂಚನ್ನ ಎಕ್ಸ್ಟ್ರಾ ಮಾಡಿಕೊಂಡು 9ವರೆ ತೊಗೊಳ್ಳಿ. ಬೇಕಂದರೆ ನೀವು 10 ಇಂಚು ಕೂಡ ಮಾಡ್ಕೋಬೋದು. ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು 2 ತೊಗೊಳ್ಳಿ, 3 ತೊಗೊಳ್ಳಿ, ಅಥವಾ ಬಟ್ಟೆ ಕಡಿಮೆ ಇದ್ದರೆ 1ವರೆ ತೊಗೊಳ್ಳಿ. ಅದಕ್ಕಿಂತ ಕೆಳಗಡೆ ತೊಗೊಳಕ್ಕೆ ಹೋಗಬೇಡಿ. ಜಾಸ್ತಿ ನಾವು ಕಡಿಮೆ ತೊಗೋತೀವಂದ್ರೂ 1ವರೆಯಿಂದ ಕೆಳಗಡೆ ನಾವು ಸ್ಟಿಚಿಂಗ್ ಮಾರ್ಜಿನ ಮೇಲೆ ಇಡಬೇಕು ಹೊರತು ಕೆಳಗೆ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ನೋಡಿ, ಈ ರೀತಿಯಾಗಿ ನಾವು ಬ್ಲೌಸನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ನೋಡಿ, ಇದು ಎಷ್ಟು ಇಂಚ್ ಬರ್ತಾ ಇದೆ ಅಂತ ನೋಡೋಣ. ಇನ್ನು 11 ಇಂಚಿದೆ. ಸೊ ಇದನ್ನು 10 ಇಂಚ್ ಮಾಡ್ಕೊಳ್ಳೋಣ. ಈಗ ನೋಡಿ, ಓಕೆ, 10 ಇಂಚು ನಮಗೆ ಬಾಡಿ ಮೆಜರ್ಮೆಂಟಿಗೆ, ಚೆಸ್ಟ್ ಬಾಡಿಗೆ ನಮಗೆ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 10 ಇಂಚನ್ನ ಇಟ್ಕೊಂಡಿದ್ದೀವಿ. ಇದಾದ ನಂತರ ಇದು ಪ್ಲೇನ್ ಬ್ಲೌಸ್, ಅಂದರೆ ಲೈನಿಂಗ್ ಬ್ಲೌಸ್ ಅಲ್ಲ. ಸೊ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ಮೊದಲಿಗೆ ನಾವಿಲ್ಲಿ 1.5 ಇಂಚಿನಷ್ಟು ಮಾರ್ಕ್ನ ಮಾಡ್ಕೋಬೇಕು. ನೋಡಿ, ಈ ಕಡೆ ಹಾಗೆ ಈ ಕಡೆ 1.5 ಇಂಚಿನಷ್ಟು ಬ್ಲೌಸ್ನ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿಂದ ನಾವು ಬ್ಲೌಸ್ ಲೆಂತ್ನ ತೊಗೋಬೇಕು. ಇದು ಯಾಕೆ 1.5 ಇಂಚ್ ಅಂದರೆ, ನಾವು ಇಲ್ಲಿ ಕೆಳಗಡೆ ಬೆನ್ ಪಟ್ಟಿಗೆ ಮಡ್ಚೋದಕ್ಕೆ. ಇಲ್ಲ ನೀವು ಡೈರೆಕ್ಟ್ ಮಡ್ಚಲ್ಲ ಅನ್ನೋರು, ಬೇರೆ ಪಟ್ಟಿ ಅಟ್ಯಾಚ್ ಮಾಡ್ತೀನಿ ಅನ್ನೋರು ಇಲ್ಲಿ 1/2 ಇಂಚ್ ತೊಗೊಂಡು ಬೇರೆ 1 ಇಂಚು ಬೆನ್ ಪಟ್ಟಿನ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾನು ಇದರಲ್ಲೇ ತೊಗೊಳೋದ್ರಿಂದ ನಾನು 1.5 ಇಂಚಿನಷ್ಟು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ಇಲ್ಲಿ ಡೈರೆಕ್ಟಾಗಿಯೇ. ಇದಾದ ನಂತರ ಇಲ್ಲಿ ಅವ್ರದ್ದು ಬ್ಲೌಸು 12ವರೆ ಇತ್ತಲ್ವ, ಸೊ 12ವರೆ ಮೊದಲಿಗೆ ಮಾರ್ಕ್ ಹಾಕೋಬೇಕು. ನಂತರ 1/2 ಇಂಚು ಎಕ್ಸ್ಟ್ರಾ
ಇಲ್ಲಿ ಮೇಲೆ ಕೂಡ ಒಂದು 1/2 ಇಂಚು, ಮೇಲೆ 1/2 ಇಂಚು ಮಾತ್ರ ತೊಗೊಳ್ಳಿ. ಕೆಳಗಡೆ ಇಲ್ಲಿಂದ ಈ ಮಾರ್ಕಿಂದ 12.5 ಬ್ಲೌಸ್ ಲೆಂತು, ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಸೊ ಇದಾದ ನಂತರ ನಾವು ಇದನ್ನು ಏನು ಮಾಡೋಣ ಅಂದರೆ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಇದಿಷ್ಟು. ಸೊ ಈ ರೀತಿಯಾದ ನಂತರ ನಾವು ಈ ಒಂದು ಪಾರ್ಟಲ್ಲಿ ಬ್ಯಾಕ್ ಪಾರ್ಟ್ನ ನಾವು ಶೇಪ್ನ ಮಾರ್ಕನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು 2 ಇಂಚು ನೆಕ್ ವಿಡ್ತನ್ನ ತೊಗೊಳ್ತಿದ್ದೀನಿ. ನೆಕ್ ಆಗಲ್ಲನ 2 ಇಂಚ್ ತೊಗೊಳ್ತಾ ಇದ್ದೀನಿ. ಹಾಗೆ 3 ಇಂಚು ಶೋಲ್ಡರ್ನ ತೊಗೋತಾ ಇದ್ದೀನಿ. 2 ಇಂಚು ನೆಕ್ ವಿಡ್ತನ್ನ ಹಾಗೆ 3 ಇಂಚು ಶೋಲ್ಡರ್ನ ತೊಗೋತಾ ಇದ್ದೀನಿ. ಟೋಟಲ್ 5 ಇಂಚ್ ತೊಗೊಳ್ತಾ ಇದ್ದೀನಿ. ಈ ನಾವೊಂದು ತೊಗೊಳ್ಳೋ ಮೆಜರ್ಮೆಂಟಿಗೆ ಇದು ಕರೆಕ್ಟಾಗಿದೆ. ಯಾಕಂದರೆ ಇದು 30 ಸೈಜ್, ಸ್ವಲ್ಪ ತೆಳ್ಳಗಿರೋರಿಗೆ. ಇದೇನಾದರೂ ನೆಕ್ ವಿಡ್ತ್ ಜಾಸ್ತಿ ಆದರೆ ಏನಾಗುತ್ತೆ, ಭುಜ ಜಾರೋ ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ಇದಿಷ್ಟು ಸಾಕು. ಇದರ ನಂತರ ನಾವು ಬ್ಯಾಕ್ ಪಾರ್ಟಿಂದು ನೆಕ್ ತೆಗಿಬೇಕಲ್ವ. ಸೊ ನೆಕ್ ಶೇಪು ತೆಗಿಬೇಕು. ಸೊ ಬ್ಯಾಕಿಂದು ನೆಕ್ಕು ಎಷ್ಟಿದೆ ನೋಡೋಣ. ನೋಡಿ ಈ ರೀತಿಯಾಗಿ ನೀಟಾಗಿ ಮೊದಲು ಇಟ್ಕೋಬೇಕು ಬ್ಲೌಸ್ನ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಂದ ಇದು ಎಷ್ಟಿದೆ ನೆಕ್ ನೋಡ್ಕೋಬೇಕು. ನೋಡ್ತಾ ಇರ್ಬೋದು 9 ಇಂಚು ಇದ್ರದ್ದು 9 ಇಂಚು ನೆಕ್ ಬರ್ತಾಯಿದೆ. ನೋಡ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗ್ತಿದ್ರೆ ಇಲ್ಲಿ ಕರೆಕ್ಟ್ ಒಂದು ಈ ರೀತಿ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ನೋಡಿ ಈ ರೀತಿ 9 ಇಂಚು ಇದ್ರದ್ದು ನೆಕ್ ಬರ್ತಾಯಿದೆ. ಸೊ ಈಗ ನಾವು ಆ 9 ಇಂಚು ತೊಗೋಬೇಕಲ್ವ, ಅದನ್ನು ನಾವು ನೋಡಿ 9 ಇಂಚ್ ತೊಗೋಬೇಕಲ್ವ. ಸೊ 9 ಇಂಚಿಗೆ ಇಲ್ಲಿ 1/2 ಇಂಚು ನಾವು ಆವಾಗಲೇ ಶೋಲ್ಡರ್ಗೆ ಸ್ಟಿಚಿಂಗಿಗೆ 1/2 ಇಂಚ್ ಎಕ್ಸ್ಟ್ರಾ ಮಾಡಿದ್ವಲ್ವ. ಸೊ ಅಲ್ಲಿಂದನೇ ನಾವು 9.5 ಇಟ್ಕೋಬೇಕು. ಯಾಕಂದರೆ ಶೋಲ್ಡರ್ಗೆ 1/2 ಇಂಚ್ ತೊಗೊಂಡಿದ್ವಲ್ವ, ಇದು ಶೋಲ್ಡರ್ ಬಿಟ್ಟು ನಾವು 9 ಇಂಚ್ ತೊಗೊಂಡಿದ್ದೀವಿ ನೆಕ್ಕಲ್ಲಿ. ಸೊ ಹಾಗಾಗಿ ಇಲ್ಲಿ 2.5 ಇಂಚಿಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 2.5 ಇಂಚ್ ತೊಗೊಂಡೆ. ಇಲ್ಲಿ ನೆಕ್ ಬಿಡ್ದು 2 ಇಂಚು ಮಾತ್ರ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬಾಕ್ಸ್ನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಬಾಕ್ಸ್ನ ಹಾಕೊಳ್ತಾ ಇದ್ದೀನಿ. ನಂತರ ಇನ್ನು ಆರ್ಮೋಲ್ ಎಷ್ಟಿದೆ ನೋಡ್ಕೋಬೇಕು. ಈ ರೀತಿ ಬ್ಲೌಸ್ನ ನೀಟಾಗಿ ಇಟ್ಕೊಂಡು ನೋಡಿ ಶೋಲ್ಡರಿಂದ ಕರೆಕ್ಟಾಗಿ ಎಲ್ಲಿ ಬರ್ತಾಯಿದೆ ಇದು ಲೈನು ನೋಡ್ಕೋಬೇಕು. 4.5 ಇದೆ. ಸೊ 4.5 ನಮ್ಮದು ಆ ಬ್ಲೌಸಿಂದು ಆರ್ಮೋಲ್ ಬರುತ್ತೆ. ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು 4.5ಗೆ ಈ ರೀತಿ ಬಾಕ್ಸ್ನ ಹಾಕೋಬೇಕು. ನೋಡಿ ಈ ರೀತಿ ಬಾಕ್ಸ್ನ ಹಾಕ್ಕೊಂಡು ಇದರಲ್ಲಿ ನಾವು ನಾರ್ಮಲಾಗಿ ಆರ್ಮೋಲ್ ರೌಂಡನ್ನು ತೆಗಿಬೇಕು. ಇಷ್ಟು. ಇದಾದ ನಂತರ ನೀವು ನೆಕ್ಕು ಯಾವ ರೀತಿ ಇಟ್ಕೋತೀರಲ್ವ, ಸೊ ಆ ರೀತಿ ನಿಮ್ಮ ನೆಕ್ನ ನೀವು ಶೇಪ್ನ ತೆಗಿಬೋದು. ನೀವು ರೌಂಡ್ ಅಂದರೆ ರೌಂಡು, ಚೌಕ ಅಂದರೆ ಚೌಕ, ನಿಮ್ಮದು ಯಾವ ನೆಕ್ ನಿಮಗೆ ಬೇಕಾಗುತ್ತೆ ಸೊ ಆ ನೆಕ್ನ ತೆಗಿಬೋದು. ಇದಿಷ್ಟಾದಮೇಲೆ ಇದ್ರದ್ದು ನಾವು ಕಟಿಂಗ್ ಮಾಡೋಣ. ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ. ನೋಡಿ ಇದು ಬ್ಯಾಕ್ ಪಾರ್ಟು ರೆಡಿ ಆಯಿತು. ತುಂಬಾ ಸಿಂಪಲ್ ಆಗಿದೆ ಬ್ಲೌಸ್ ಕಟ್ಟಿಂಗ್ ಅನ್ನುವಂಥದ್ದು. ಬಟ್ ಬಿಗಿನರ್ಸ್ಗೆ ಏನಾಗುತ್ತೆ, ಇದೇ ಕಷ್ಟ ಅನಿಸುತ್ತೆ. ಸೊ ಅದಕ್ಕೆ ನಾನು ಇದರಲ್ಲಿ ನಿಮಗೆ ಒಂದು ವಿಡಿಯೋದಲ್ಲಿ ಆಗುತ್ತೆ, ಒಂದು ವಿಡಿಯೋದಲ್ಲಿ ನಾವು ಕಟ್ಟಿಂಗು ಮಾರ್ಜಿನು ಹಾಕೋದು ತೋರಿಸೋಕ್ಕಿಂತ ಇದರಲ್ಲೇ ಎಲ್ಲನೂ ಕರೆಕ್ಟಾಗಿ ಹೇಳಿಬಿಟ್ರೆ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ನೋಡೋವಂಥವ್ರಿಗೆ ಪ್ಲೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಟು, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಾನು ಅರ್ಥ ಆಗೋ ಹಾಗೆ ಟೈಲರಿಂಗ್ನಲ್ಲಿ ತುಂಬಾ ಟಿಪ್ಸ್ಗಳನ್ನು ಹಾಗೆ ಕಟಿಂಗು ಎಲ್ಲ ರೀತಿಯ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ನೀವು ನೋಡ್ಬೋದು. ಅದೇ ನೋಡಬೇಕು ಅಂತಂದರೆ ನೀವು
ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಮೊದಲು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಯಿತಾ. ಸೊ ಆ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬಂದು ತಲುಪತ್ತೆ, ನೀವು ನೋಡಿ ಕಲಿಬೋದು. ಸೊ ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಕೂಡ ಫ್ರಂಟ್ ಪಾರ್ಟಿಗೆ ಆರ್ಮೋಲ್ ರೌಂಡಿಂಗ್ನ ಹಾಕ್ಕೊಂಡು ನೀಟಾಗಿ ನಾನು ಇಲ್ಲೂ ಕೂಡ ಒಂದು ಆರ್ಮೋಲ್ ಶೇಪ್ನ ಹಾಕ್ಕೊಂಡಿದ್ದೀನಿ. ಸೊ ಇದಾದ ನಂತರ ಫ್ರಂಟ್ ನೆಕ್ ತೆಗಿಬೇಕು. ಇಲ್ಲಿ ಫ್ರಂಟ್ ನೆಕ್ ಹಾಕೋಬೇಕಲ್ವ ನಾವು. ಸೊ ಫ್ರಂಟ್ ನೆಕ್ಕು ಎಷ್ಟಿದೆ ಅಂತ ನೋಡೋಣ. ನೋಡಿ ಈ ರೀತಿಯಾಗಿ ಬ್ಲೌಸ್ನ ನೀಟಾಗಿ ಹಾಕ್ಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟಿಂದ ಜಾಯಿಂಟಿಂದ ಈ ರೀತಿಯಾಗಿ ಹಿಡಿಬೇಕು. ಈ ರೀತಿ ಹಿಡಿದಾಗ ನಮಗೆ 6 ಇಂಚು ನೆಕ್ ಬರುತ್ತೆ. 6 ಇಂಚಿಗೆ ನಾವು ಶೋಲ್ಡರ್ 1/2 ಇಂಚ್ ಹಿಡಿದು 6.5 ಇಂಚಿನಷ್ಟು ನಾವು ನೆಕ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ 1/2 ಇಂಚು ಶೋಲ್ಡ್ರಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಆವಾಗ 6 ಇಂಚೆ ನಮಗೆ ಉಳಿಯುತ್ತೆ. ನೋಡಿ ಈ ರೀತಿಯಾಗಿ. ಇದಾದ ನಂತರ ಇದರಲ್ಲಿ ನೀವು ರೌಂಡ್ ನೆಕ್ನ ಡ್ರಾ ಮಾಡ್ಕೋಬೋದು ಈ ಥರ. ಓಕೆನಾ. ಇದಾದ ನಂತರ ನಾವು ಇಲ್ಲಿ ಎಷ್ಟು ತೊಗೋಬೇಕು ಗೊತ್ತಾ, ಇದು ಬ್ಲೌಸ್ ಲೆಂತ್ ಎಷ್ಟಿದೆ, 12.5 ಇದೆ. ಸೊ 12.5ಗೆ ನಾವು ಇದು ಕ್ರಾಸ್ ಬೆಲ್ಟ್ನ ಎಷ್ಟು ತೊಗೋತೀವಿ, ಇಲ್ಲಿ 2 ಇಂಚ್ ಬರುತ್ತೆ, ಇಲ್ಲಿ 2.5 ಬರುತ್ತೆ. ಈ 2.5ನ ಬೇಡಿ, ಇಲ್ಲಿ ನಾವು 2 ಇಂಚು ಬೆಲ್ಟ್ ಪಟ್ಟಿ ತೊಗೋತೀವಿ. ಸೊ 12.5ಯಲ್ಲಿ 2 ಇಂಚು ಬೆಲ್ಟ್ ಪಟ್ಟಿ ಮೈನಸ್ ಮಾಡಿ ಅದರಲ್ಲಿ 1/2 ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕು, ಯಾಕಂದರೆ ಶೋಲ್ಡರ್ ಜಾಯಿಂಟಿಗೆ. ಓಕೆನಾ. ಈಗ 12.5ರಲ್ಲಿ 2 ಇಂಚು ಕ್ರಾಸ್ ಬೆಲ್ಟ್ನ ಮೈನಸ್ ಮಾಡಿದಾಗ ನಮಗೆ 11 ಇಂಚು 10.5 ಉಳಿಯುತ್ತೆ. ಓಕೆನಾ. 2 ಇಂಚ್ ಎಕ್ಸ್ಟ್ರಾ ಮೈನಸ್ ಮಾಡಿದಾಗ 11.5 ಉಳಿಯುತ್ತೆ. ಸೊ 11.5ಗೆ ಇಲ್ಲಿ ಶೋಲ್ಡರ್ ಜಾಯಿಂಟಿಗೆ ಒಂದು 1/2 ಇಂಚು ನೋಡಿ, ಇಲ್ಲಿ ನಿಮ್ಗೆ ಮಾರ್ಕ್ ಹಾಕಿ ತೋರಿಸ್ಬಿಡ್ತೀನಿ. ನೋಡಿ ಈ ರೀತಿ ಇದು ಎಕ್ಸ್ಟ್ರಾ ಹಿಡ್ಕೊಂಡು ನಿಮಗೆ 12 ಇಂಚು ಮಾರ್ಕ್ ಹಾಕಬೇಕಾಗತ್ತೆ. ಸೊ ಓಕೆನಾ. 12 ಇಂಚು ಹಾಕಿದಾಗ ನಮಗೆ ಇಲ್ಲಿ 1/2 ಇಂಚ್ ಹೋದಾಗ ಇಲ್ಲಿ 11.5 ಉಳಿಯುತ್ತೆ. 11.5ಗೆ ನಾವು 2 ಇಂಚು ಬ್ಯಾಕ್ ಪಟ್ಟಿ ಹಚ್ಚಿದಾಗ ಕರೆಕ್ಟಾಗಿ ನಮಗೆ ಎಷ್ಟು ಉಳಿಯುತ್ತೆ, ಸೊ ಇದಿಷ್ಟು ಮಾರ್ಕ್ ಹಾಕಿದಾಗ ಇಲ್ಲಿ ನಿಮಗೆ 1/2 ಇಂಚು ನಿಮಗೆ ಶೋಲ್ಡ್ರಿಗೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಶೇಪ್ನ ಮಾರ್ಕ್ನ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಆರ್ಮೋಲು ಶೇಪು ಇದನ್ನೆಲ್ಲ ನೋಡ್ಕೊಂಡ್ರಲ್ವ. ಇನ್ನು ನಾವು ಇಲ್ಲಿ ಎಷ್ಟು ಅಳತೆ ತೊಗೋಬೇಕು ಅಂತಂದರೆ, ಬ್ಲೌಸ್ ಲೆಂತ್ ಎಷ್ಟಿದೆ, 12.5 ಇದೆ ಅಲ್ವಾ. ಸೊ 12.5 ಇದ್ದರೆ ನಾವು ಅದಕ್ಕೆ ಕ್ರಾಸ್ ಬೆಲ್ಟು 2 ಇಂಚು ಮೈನಸ್ ಮಾಡಬೇಕು. 2 ಇಂಚು ಮೈನಸ್ ಮಾಡಿದಾಗ 10.5 ಬರುತ್ತೆ. ಓಕೆನಾ. 10.5ಗೆ ನಾವಿಲ್ಲಿ ಮಾರ್ಕ್ ಹಾಕೋಬೇಕತ್ತೆ. 10.5 ಎಲ್ಲಿಂದ ಇಟ್ಕೋಬೇಕು ಅಂದರೆ, ಈ 1/2 ಇಂಚು ನಾವು ಏನು ಶೋಲ್ಡರ್ಗೆ ಬಿಟ್ಟಿದ್ದೀವಿ ಆ ಮಾರ್ಕಿಂದ ಹಾಕೋಬೇಕಾಗತ್ತೆ. ಪೂರ್ತಿ ಎಡ್ಜಿಗೆ ಹಾಕೊಳ್ಳೋಕೆ ಹೋಗಬೇಡಿ. ಈ ಒಂದು 1/2 ಇಂಚ್ ಏನು ಬಿಟ್ಟಿದ್ದೀವಲ್ವ, ಸೊ ಇಲ್ಲಿಂದ ನಾವು ಹಾಕೋಬೇಕಾಗತ್ತೆ. ಅದು ಸ್ಟಿಚಿಂಗ್ ಮಾರ್ಜಿನ್ ಅಲ್ವಾ. ಸೊ ಹಾಗಾಗಿ ನೋಡಿ ಈ ರೀತಿ 10.5 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಇದನ್ನು ಸ್ಟ್ರೈಟ್ ಲೈನನ್ನು ಹೇಳ್ಕೊಂಬಿಡಿ. ನಂತರ ನೀವು ಇಲ್ಲೊಂದು ಸ್ವಲ್ಪ ಈ ಥರ ಕ್ರಾಸ್ನ ಹಾಕೊಂಬಿಡಿ. ಇಲ್ಲಿ 2.5 ಬರುತ್ತೆ. ಓಕೆನಾ. ಈ ರೀತಿ ಇಲ್ಲಿ 2 ಇಂಚು ನಿಮಗೆ ಕ್ರಾಸ್ ಬೆಲ್ಟು, ಇಲ್ಲಿ 2.5. ಇದು ಕರೆಕ್ಟ್ ಶೇಪು. ಓಕೆನಾ. ಇದು ಫ್ರಂಟ್ ಪಾರ್ಟು. ಸೊ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಈ ವಿಡಿಯೋ ನಿಮಗೆ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊ. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ನೆಕ್ಕನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಫ್ರಂಟ್ ನೆಕ್ಕನ್ನು. ನೋಡಿ ಇದು ಕೂಡ ರೆಡಿ ಆಯಿತು. ಓಕೆನಾ. ನೋಡಿ ಫ್ರಂಟ್ ಕೂಡ ರೆಡಿ ಆಯಿತು. ಎಷ್ಟು ಈಸಿಯಾಗಿ ನಾನು ನಿಮಗೆ ಇದ್ರದ್ದು ಕಟ್ಟಿಂಗ್ ತೋರಿಸಿದ್ದೀನಿ. ಸೊ ನೋಡಿ ಇದು ಬ್ಯಾಕ್ ಪಾರ್ಟು, ಹಾಗೆ ಇದು ಫ್ರಂಟ್ ಪಾರ್ಟು. ಇನ್ನು ನಿಮಗೆ ಕ್ರಾಸ್ ಬೆಲ್ಟ್ ಒಂದು ತೋರಿಸ್ತೀನಿ. ಸ್ಲೀವ್ಸ್ ಕಟ್ಟಿಂಗ್ನ ನಾನು ತುಂಬ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ. ನಿಮಗೆ ಅದರದ್ದು ಒಂದು ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲ್ಗೆ ಒಮ್ಮೆ ವಿಸಿಟ್ ಕೊಡಿ. ಅದರಲ್ಲಿ ಸ್ಲೀವ್ಸ್ ನಾನಾ ಥರದ ಸ್ಲೀವ್ಸ್ನ ಕಟ್ಟಿಂಗ್ನ ತೋರಿಸಿದ್ದೀನಿ.
ನೀವು ಹೋಗಿ ನೋಡ್ಬೋದು. ಅದರಲ್ಲೂ ಕೂಡ ತುಂಬಾ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲೇ ತೋರಿಸ್ತಿದೆ, ಬಟ್ ವಿಡಿಯೋ ಲೆಂತ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಸ್ಲೀವ್ ಸ್ಟಿಚಿಂಗ್ನ ತೋರಿಸ್ತಿಲ್ಲ. ಸೊ ನೋಡೋಣ, ಟೈಮ್ ಆದರೆ ಇದ್ರದ್ದೇ ಬ್ಲೌಸ್ದು ಮುಂದಿನ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ದು ಒಂದು ವಿಡಿಯೋ ಹಾಕ್ತೀನಿ, ಬೇಕಾದರೆ ಆ ವಿಡಿಯೋನು ನೋಡ್ಬೋದು. ಸೊ ಆ ವಿಡಿಯೋ ನೋಡಬೇಕು ಅಂತಂದರೆ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇದರಿಂದ ನೀವು ನಾನು ವೀಡಿಯೋಸ್ನ ನೋಡ್ಬೋದು. ಸೊ ನೋಡಿ, 2.5 ಇಂಚಿಲಿ ನಮಗೆ ರೆಡಿ ಒಂದು ಕ್ರಾಸ್ ಬೆಲ್ಟ್ ಬೇಕು. ಸೊ ಅದಕ್ಕೆ ನಾನು 1 ಇಂಚು ಆ್ಯಡ್ ಮಾಡ್ಕೋತೀನಿ. ಯಾಕಂತಂದರೆ ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ, ಹಾಗೆ ಕೆಳಗಡೆ 1/2 ಇಂಚು 1 ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. 2.5ಗೆ 3.5 ಹಾಕ್ಕೊಂಡಿದ್ದೀನಿ. 3.5 ಹಾಕ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾನು ಮೊದಲಿಗೆ 3.5ನ ಹಾಕೋತೀನಿ, ಯಾಕಂದರೆ ಸ್ವಲ್ಪ ಕ್ರಾಸಾಗಿ ಬರುತ್ತೆ ಅಲ್ಲಿ ಮೇಲೆ. ಸೊ ಹಾಗಾಗಿ ಇಲ್ಲಿಂದ ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ನ ಎಳ್ಕೋಬೇಕು. ಮೊದಲಿಗೆ ಇಲ್ಲಿಗೆ 8 ಇಂಚು ತೊಗೋತೀನಿ, ಯಾಕಂದರೆ ನಮಗೆ 8 ಇಂಚೇ ಬೇಕಾಗೋದು. ಇದಾದ ನಂತರ ಇಲ್ಲಿ ನಮಗೆ ಎಷ್ಟು ಬೇಕು? 3.5. ಇಲ್ಲಿ ಎಷ್ಟು ಬೇಕು? 2.5 ಅಲ್ಲ 2 ಇಂಚ್ ಬೇಕಲ್ವ, 2 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿ ಇಲ್ಲಿ 3 ಇಂಚ್ ತೊಗೋತೀನಿ. 3 ಇಂಚ್ ತೊಗೊಂಡು ನಿಧಾನವಾಗಿ ಇದನ್ನು ಡಾಟ್ 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 ಮಾಡಿಕೊಂಡು ಇದಕ್ಕೆ ಸ್ಟ್ರೈಟಾಗಿ ಜಾಯಿಂಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಇದನ್ನು ಈಗ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ. ಸೊ ನೋಡಿ ಈ ರೀತಿ ಇದನ್ನೇ ಇನ್ನೊಂದು ಸ್ಟೆಪ್ ಇಟ್ಟು ಕಟ್ ಮಾಡ್ಕೊಂಬಿಡೋದು. ಬ್ಲೌಸ್ ಕಟ್ಟಿಂಗ್ ಅನ್ನೋಂಥದ್ದು ತುಂಬಾ ಈಸಿ ಇರುತ್ತೆ, ಬಟ್ ಬಿಗಿನರ್ಸ್ಗೆ ಏನಾಗುತ್ತೆ ಇದು ಕಷ್ಟ ಅನಿಸುತ್ತೆ. ಸೊ ನನ್ನ ವೀಡಿಯೋಸ್ನ ನೋಡಿ ನಾನು ಆದಷ್ಟು ನಿಮಗೆ ಅರ್ಥ ಆಗುವಾಗೇ ಹೇಳಿರ್ತೀನಿ. ನನ್ನ ವೀಡಿಯೋಸನ್ನ ನೋಡಿ ಅಂದರೆ ಬರೀ ನನ್ನ ವೀಡಿಯೋಸು ನೋಡಿ ಅಂತಲ್ಲ, ನಿಮಗೆ ಯಾರ್ದು ಅರ್ಥ ಆಗುತ್ತೆ ಅವ್ರದ್ದು ನೋಡಿ. ಬಟ್ ನಾನು ಒಂದು ಸ್ವಲ್ಪ ನಿಮಗೆ ಅರ್ಥ ಮಾಡಿ ಹೇಳ್ತೀನಿ. ಸೊ ಹಾಗಾಗಿ ನನಗೇನಾದರೂ ನಿಮಗೆ ಡೌಟ್ ಇದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ನೋಡಿ, ಕ್ರಾಸ್ ಬೆಲ್ಟು ರೆಡಿ ಆಯಿತು. ಇದಿಷ್ಟು ನಮ್ಮದು ಬ್ಲೌಸಿಂದು ಪಾರ್ಟ್ಗಳು ಆಯಿತು. ಸೊ ಮುಂದಿನ ವೀಡಿಯೋದಲ್ಲಿ ಇದ್ರದ್ದು ಸ್ಲೀವ್ ವಿಡಿಯೋನ ತೋರಿಸ್ತೀನಿ. ಸೊ ಓಕೆ, ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇದ್ರದ್ದು ಸ್ಲೀವ್ ವಿಡಿಯೋ ನಿಮಗೆ ಬೇಕಂತಂದರೆ ಕಟಿಂಗ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನ್ ಮಾಡಿಟ್ಟಿರಿ. ಈ ಒಂದು ವಿಡಿಯೋ ಮುಂದಿನ ಒಂದು ದಿನದಲ್ಲಿ ಬರುತ್ತೆ. ಓಕೆ, ಹಾಗಾದರೆ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.